ಸಾರಿಗೆ ಇಲಾಖೆಯಲ್ಲಿ ಕುಡಿದ ಮತ್ತಿನಲ್ಲಿ ವಾಹನ ತಪಾಸಣೆ ಮಾಡಿದ ಆರ್ಟಿಒ ಇನ್ಸ್ಪೆಕ್ಟರ್. ರಾಮದುರ್ಗ ಸಹಾಯಕ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ತಪಾಸಕನೋರ್ವ ಕುಡಿದ ಮತ್ತಿನಲ್ಲಿ ವಾಹನಗಳ ತಪಾಸಣೆ ನಡೆಸುವ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಇಲಾಖೆಯ ಕೆಲಸ ನಿರ್ವಹಿಸಿ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಆರೋಪ ಕೇಳಿಬಂದಿದೆ. ಚಿಕ್ಕೋಡಿಯಿಂದ ನಿಯೋಜನೆಯ ಮೇರೆಗೆ ರಾಮದುರ್ಗದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಮಹದೇವಪ್ಪ ತಳವಾರ್ ಅವರು ಹಲವು ದಿನಗಳಿಂದ ಕುಡಿದ ಮತ್ತಿನಲ್ಲಿಯೇ ಕೆಲಸ ಮಾಡುತ್ತಿರುವುದು ಕಂಡುಬಂದ ಕುರಿತು ಸಾರ್ವಜನಿಕರ ಆರೋಪವಿದೆ. ಸೋಮವಾರ ಅದೇ ರಾಗ ಅದೇ ಹಾಡು ಎಂಬಂತೆ ಕುಡಿದ ನಶೆಯಲ್ಲಿ ಇಲಾಖೆಯ ಸಮವಸ್ತ್ರ ಧರಿಸದೆ ವಾಹನ ತಪಾಸಣೆ ನಡೆಸಲು ಮುಂದಾಗಿದ್ದಾರೆ. ಈ ಕುರಿತು ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಮೇಲಧಿಕಾರಿಗಳ ಗಮನಕ್ಕೆ ತರುವಂತೆ ಸ್ಥಳೀಯ ಆರ್ಟಿಒ ಬಸವರಾಜ್ ಬಾಗಲದ ಅವರಿಗೆ ಸ್ಥಳೀಯರು ಆಗ್ರಹಿಸಿದ್ದರು. ಸರಾಯಿ ಕುಡಿದ ಮತ್ತಿನಲ್ಲಿದ್ದ ಇನ್ಸ್ಪೆಕ್ಟರ್ ಅವರನ್ನು ತಪಾಸಣೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದ್ದರು. ಆದರೆ ಕಾರ್ಯಾಲಯದ ಕೆಲಸದ ನೆಪ ಹೇಳಿಕೊಂಡು ಮೇಲಧಿಕಾರಿಗಳ ಗಮನಕ್ಕೆ ಸ್ಥಳೀಯ ಆರ್ಟಿಒ ತಂದಿಲ್ಲವೆಂದು ಜಂಟಿ ಆಯುಕ್ತೆ ಓಂಕಾರೇಶ್ವರಿ ಅವರ ಎದುರು ದೂರಿದರು. ಸ್ಥಳದಲ್ಲಿದ್ದ ಬಸವರಾಜ್ ಬಾಗಲದ ಅವರಿಗೆ ಏಕೆ ನಮ್ಮ ಗಮನಕ್ಕೆ ತಂದಿಲ್ಲ? ಸಾರ್ವಜನಿಕರಿಂದ ದೂರು ಕೇಳಿ ಬರುವ ಮೊದಲೇ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕಿತ್ತು ಎಂದು ತಾಕೀತು ಮಾಡಿದ ಅವರು ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದರು. ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕುಡಿದು ವಾಹನ ಚಲಾಯಿಸಬೇಡಿ ಎಂದು ದಂಡ ಕಟ್ಟುವ ಪ್ರಸಂಗಗಳನ್ನ ನೋಡಿದ್ದೇವೆ. ಆದರೆ ಇಲಾಖೆಯ ಅಧಿಕಾರಿಯೋರ್ವರೇ ಕುಡಿದ ಮತ್ತಿನಲ್ಲಿ ವಾಹನ ತಪಾಸಣೆ ನಡೆಸುವುದು ಖೇದಕರ ಸಂಗತಿ ಎಂದು ಸಾರ್ವಜನಿಕರು ಇಲಾಖೆಯ ಅಧಿಕಾರಿಯ ನಡೆಗೆ ಮಾತನಾಡಿಕೊಳ್ಳುವಂತಾಗಿದೆ. ಎಂಡಿ ಸೋಹಿಲ್ ಬೈರ್ಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಆಕ್ಚುಲಿ ನಾನು ಇವತ್ತು ಸರ್ಪ್ರೈಸ್ ವಿಸಿಟ್ ಬಂದೆ. ನಾನು ರಾಮದುರ್ಗಕ್ಕೆ ಆಫೀಸ್ ಇನ್ಸ್ಪೆಕ್ಷನ್ಗೆ ಅಂತ. ಸ್ವಲ್ಪ ಲೇಟ್ ಆಯಿತು. ನಾನು ಅಲ್ಲಿ ಟೆಂಪಲ್ಗೆ ಹೋಗಿ ಬಂದೆ. ಮತ್ತೆ ಇವತ್ತು ಬೆಳಿಗ್ಗೆ ಅಪೀಲ್ಸ್ ಇತ್ತು ನನಗೆ. ಅದನ್ನೆಲ್ಲ ಮುಗಿಸಿ ನಾನು ಬರ್ತಾ ಸವದತ್ತಿ ಟೆಂಪಲ್ಗೆ ಹೋಗ್ಬಿಟ್ಟು ಆಫೀಸಿಗೆ ಬಂದಿದ್ದು ತುಂಬ ಲೇಟ್ ಆಯಿತು. ಆವಾಗ ಊಟ ಮಾಡ್ತಾ ನಮ್ಮ ಆರ್ಟಿಒ ಅವರು ಈಗ ಈ ವಿಷಯ ಗಮನಕ್ಕೆ ತಂದರು ನನಗೆ. ನಿಲ್ಲಕ್ಕೆ ಬರ್ತಾ ಇಲ್ಲ ಮೇಡಮ್ ಅವರು. ನೀನು ವೆಹಿಕಲ್ಗೂ ಚೆಕ್ ಮಾಡ್ತಾ ಇದ್ದಾರೆ, ಕೈ ತೋರ್ಸಂತಾರೆ, ಬಿಟ್ಟು ಬಿಡಿಸ್ತಾರೆ. ಇಲ್ಲ, ನನಗೆ ಇದು ಭಾಳ ಆಘಾತ ಆಯಿತು ಇದನ್ನು ಕೇಳಿ. ಈ ಥರದ್ದೆಲ್ಲ ನಮ್ಮಲ್ಲಿ ಇನ್ನು ಮುಂದೆ ಅದನ್ನೆಲ್ಲ ನಾವು ಇದು ಮಾಡಲ್ಲ. ಈಗ ನಾನು ಅದಕ್ಕೆ ವರದಿ ಕೇಳಿದ್ದೀನಿ. ಇವತ್ತು ನಾಳೆಯಲ್ಲಿ ಇವರು ನಾಳೆ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ಗೆ ಮತ್ತು ಸ್ಟಾಫಿಗೆಲ್ಲ. ಬೆಳಗಾವಿಗೆ ಬರ್ತಾರೆ. ಬಹುಶಃ ಅದು ವರದಿ ನಾಳೆ ತರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಅವ್ರಿಗೆ ನಾಳಿದ್ದಂತೂ ನನಗೆ ವರದಿ ಬೇಕಂತ ಹೇಳಿದ್ದೀನಿ. ವರದಿ ಬಂದಮೇಲೆ ಖಂಡಿತ ನಾವು ಅದ್ರ ಮೇಲೆ ಏನು ಸ್ಟಿಂಜೆಂಟ್ ಆ್ಯಕ್ಷನ್ ಏನಿದೆ ಅದನ್ನು ತಗೋತೀವಿ. ನಮಗೂ ಈ ಥರದ್ದೆಲ್ಲ ನಾವು ಇದನ್ನು ಸಹಿಸೋದಿಲ್ಲ. ಮೇಡಮ್, ಈಗ ಒಬ್ಬ ಇನ್ಸ್ಪೆಕ್ಟರ್ ಆ ಥರ ಚೆಕ್ ಮಾಡಬೇಕಾದ್ರೆ ಮೇಲಾಧಿಕಾರಿಗಳಲ್ಲಿ ಮುಂದಿದ್ರೆ ಆ್ಯಕ್ಷನ್ ತಗೋಬೇಕಲ್ಲ. ಏನಾಗಿದೆ ಅಲ್ಲ, ಅವರು ನನಗೇನು ಹೇಳಿದಂದ್ರೆ ಅವರು ಅಚಾನಕ್ ಆಗಿ ಹೋಗಿದ್ದಾರೆ, ಫೀಲ್ಡ್ಗೆ ಹೋಗಿದ್ದಾರೆ. ಫೀಲ್ಡ್ಗೆ ಹೋದವಾಗ ಈ ಥರದ್ದೆಲ್ಲ ಆಗ್ತಿರೋದು ಕಂಡು ಬಂದಿರುವಾಗ ಅವರಿಗೆ ಅದನ್ನ ಇಲ್ಲಿ ಇದು ಚೆಕಿಂಗ್ ಮಾಡಿ ಇದು ಟೆಸ್ಟ್ ತಗೊಳ್ಳೋದೆಲ್ಲ ನಿಲ್ಲಿಸಿ ಆ ಥರ ಎಲ್ಲ ತಗೋಬಾರ್ದು ಅಂತ ಹೇಳಿ ನಾನು ಅವ್ರನ್ನ ಕಳಿಸಿದೆ ಅಂತ ನನಗೆ. ಮೇಡಮ್, ಇಮಿಡಿಯೇಟ್ಲಿ ನಾವು ಅಲ್ಲಿದ್ವಿ. ಇವಾಗ ನಿಮ್ಮ ಸಾಹೇಬರು ಇದ್ದರು, ಅವ್ರು ಮೆಡಿಕಲ್ ಚೆಕಪ್ ಮಾಡಿಸ್ ಅಂತ ಹೇಳಿದ್ರು. ಅವರು ಇಮಿಡಿಯೇಟ್ಲಿ ಮಾಡಿಸ್ಲಿಲ್ಲ ಮೇಡಮ್. ಮಾಡಿಸಿದ್ರೆ ಒಳ್ಳೇದಿತ್ತು. ಈಗ ನಮಗೆ ವರದಿಗೆ ಅದನ್ನ ಹಾಕ್ಲಿಕ್ಕೆ ಚೆನ್ನಾಗಿ ನಾವು ಅದೇ ಹೇಳಿದ್ವಿ ಮೇಡಮ್. ಅವ್ರು ಏನು ನಮ್ಗೆ ಹೇಳೇ ಇಲ್ಲ. ಸ್ಪಷ್ಟನೆ ಕೊಡಲಿಲ್ಲ ಮೇಡಮ್. ಅವರು ಸ್ಪಷ್ಟತೆಯಾಗಿ ಹೇಳಿದ್ದಾರೆ, ನಾವು ಮಾಡಿಸೋದಿಲ್ಲ, ಇಲ್ಲ ಹೋಗ್ಲಿ ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಅವರೇ ಕಳಿಸಿದ್ದಾರೆ. ಅವ್ರ ವೆಹಿಕಲ್ ಅಲ್ಲೇ ಅವ್ರನ್ನ ಬೇರೆ ಕಡೆ ಸಾಗಿಸಿದ್ದಾರೆ. ನಮ್ಮ ಕನ್ನಡ ನೋಡಿದ್ದೀವಿ. ಆಯ್ತು, ಈಗ ಈ ಥರದ್ದೆಲ್ಲ ಅಚಾತುರ್ಯ ಆಗಬಾರ್ದಾಗಿತ್ತು, ಆಗಿದೆ. ಬಟ್ ಆಫೀಸರು ಅವ್ರ ಗಮನಕ್ಕೆ ಬಂದ ಮೇಲೆ ಅವರು ಕ್ರಮ ತಗೊಳ್ಬೇಕಾಗಿತ್ತು. ಮತ್ತು ನಿನ್ನೆ ಮೆಡಿಕಲ್ ರಿಪೋರ್ಟ್ ಮಾಡಿಸಿದ್ರೆ ಒಳ್ಳೇದಿತ್ತು. ನಮಗೆ ಇದನ್ನ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಿತ್ತು. ಬಟ್ ನಾವು ಇದ್ರ ಮೇಲೆ ಏನಿದೆ ಅದನ್ನು ಸ್ಟಿಂಜೆಂಟ್ ಆ್ಯಕ್ಷನ್ ತಗೋತೀವಿ. ನಿಮ್ಗೆ ಅದನ್ನು ಸದ್ಯದಲ್ಲೇ ಬೇಕಾದರೆ ನಾನು ಅದನ್ನು ತಿಳಿಸ್ಕೊಡ್ತೇನೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483